ಈ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಏನಿದೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಜೈಲಿನಲ್ಲಿ ಮನೆಯೂಟಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪವಿತ್ರ ಗೌಡ ವಕೀಲರಿಂದ ಈಗ ಮನವಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬೇರೆ ಆರೋಪಿಗಳಿಗೆ ಟಿವಿ ಇದೆ, ನಮ್ಮ ಆರೋಪಿಗಳಿಗೆ ಟಿವಿ ಕೊಡಿ ಅಂತಾನು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೈಲು ಮ್ಯಾನ್ಯುವಲ್ನಲ್ಲಿ ಏನೇನಿದೆ ಅದನ್ನೆಲ್ಲ ಕೊಡ್ತೀವಿ ಅಂತ ಎಸ್ಪಿಪಿ ಅವರು ಹೇಳಿದ್ದಾರೆ. ಟಿವಿಗಾಗಿ ಅರ್ಜಿಯನ್ನ ಈಗ ಪವಿತ್ರ ಗೌಡ ಅವರು ಸಲ್ಲಿಸಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಏನಿದೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಏನೀಗ ದಿಢೀರ್ ಅಂತ ಹೇಳಿ ಟಿವಿ ಇವೆಲ್ಲ ಕೇಳುವಂತ ಪರಿಸ್ಥಿತಿ ಬಂತು? ಇಷ್ಟು ದಿನ ಇರ್ಲಿಲ್ವಾ ಇವರಿಗೆಲ್ಲ? ಅರುಣ್ಣ, ಈ ಹಿಂದೆ ಅಂದರೆ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಯಾವುದೇ ಸವಲತ್ತುಗಳಿರಲಿಲ್ಲ. ಹೀಗಾಗಿ ಅವರು ಕೂಡ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡು ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು, ಅದು ಬೆಡ್ಶೀಟು ಕಂಬಳಿ ಇರ್ಬೋದು, ಅದ್ರ ಜೊತೆಗೆ ಟಿವಿಯನ್ನು ಕೂಡ ಕೊಡಬೇಕು ಅನ್ನೋ ಮಟ್ಟಿಗೆ ಮನವಿಯನ್ನು ಮಾಡ್ಕೊಂಡಿದ್ರು. ಕೋರ್ಟ್ ಅದಕ್ಕೆ ಪುರಸ್ಕಾರವನ್ನು ಸಹ ಕೊಟ್ಟಿತ್ತು. ಇದೀಗ ಪವಿತ್ರ ಗೌಡರನ್ನ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಇಡುವ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಮಹಿಳಾ ಬ್ಯಾರಕ್ನಲ್ಲಿ ಟಿವಿಯನ್ನು ಒದಗಿಸಬೇಕು ನಮ್ಮ ಕಕ್ಷಿದಾರರಿಗೆ, ಅಂದರೆ ಬೇರೆ ಇತರ ಆರೋಪಿಗಳು ಯಾರಿದ್ದಾರೆ ಅಂಥವ್ರಿಗೆ ಟಿವಿಯನ್ನು ಒದಗಿಸಲಾಗಿದೆ. ಆದರೆ ಇಲ್ಲಿ ಪವಿತ್ರ ಗೌಡಗೆ ಟಿವಿಯನ್ನು ನೀಡಲಾಗಿಲ್ಲ. ಹೀಗಾಗಿ ಟಿವಿಯನ್ನು ನೀಡಬೇಕು, ಅದ್ರ ಜೊತೆಗೆ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ಮಟ್ಟಿಗೆ ಇದೀಗ ಬಾಲನ್ರವರು ಕೋರ್ಟ್ನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಎಸ್ಪಿಪಿ ಅವರು ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೊಡಬಹುದು ಅಂಥದ್ದನ್ನು ಕೊಡ್ತೀವಿ ಅನ್ನೋ ಮಟ್ಟಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಲ್ಲಿಗೆ ಬಹುತೇಕ ಕೋರ್ಟ್ ಆರ್ಡರ್ ಕೊಟ್ಟರೆ ಪವಿತ್ರ ಗೌಡ ಅವರಿಗೆ ಟಿವಿ ಏನಿದೆ ಆ ಟಿವಿಯ ಸೌಲಭ್ಯ ಕೂಡ ಸಿಗಬಹುದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.